ಸ್ವಾವಲಂಬನೆ ಮತ್ತು ಮೌಲ್ಯವರ್ಧನೆ ಇವರ ಬದುಕಿನ ಮಂತ್ರ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಅತ್ತಿಕಟ್ಟೆ ಗ್ರಾಮದ ಕೃಷಿಕ ದಂಪತಿ ನಯನ ಮತ್ತು ಆನಂದ್ ಅವರದ್ದು ವಿಶೇಷವೆನಿಸುವ ಸಾಧನೆ. ಇವರ 15 ಎಕರೆ ಕೃಷಿ ಕ್ಷೇತ್ರದಲ್ಲಿ ಎಲ್ಲ ಬಗೆಯ ಕೃಷಿ ಬೆಳೆಗಳನ್ನು ಅಂತರ ಬೆಳೆ ಪದ್ಧತಿಯಲ್ಲಿ ಬೆಳೆಸುವುದರ ಜೊತೆಗೆ ಸಾಕಷ್ಟು ಹೊಸ ಪ್ರಯೋಗಗಳಿಗೆ ತಮ್ಮನ್ನು ಒಡ್ಡಿಕೊಳ್ಳುವ ಮೂಲಕ ಅನುಭವದ ರಸಗಟ್ಟಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಗುಬ್ಬಿ ತಾಲೂಕಿನ ಅತ್ತಿಕಟ್ಟೆ ಒಂದು ಪುಟ್ಟ ಹಳ್ಳಿ. ಇಲ್ಲಿ ಕೃಷಿಗೆ ಧಾರಾಳ ನೀರು ಒದಗುವುದಿಲ್ಲ. ಯಾವುದೇ ನದಿ, ಹೊಳ್ಳೆ, ಹಳ್ಳವೂ ಇಲ್ಲ. ಬೋರ್ವೆಲ್ ನೀರನ್ನೇ ಅವಲಂಬಿಸಬೇಕಾದ ಅನಿವಾರ್ಯತೆ ಇದೆ. ಅದರಲ್ಲೂ ಇಲ್ಲಿನ ಮಣ್ಣು ಕೃಷಿಗೆ ಯೋಗ್ಯವಾಗಿದೆ, ಫಲವತ್ತಾಗಿದೆ. ತಮ್ಮ 15 ಎಕರೆ ಭೂ ಹಿಡುವಳಿಯಲ್ಲಿ ಪಾರಂಪರಿಕವಾಗಿ ನಡೆದುಕೊಂಡು ಬಂದ ಅಡಿಕೆ, ತೆಂಗು ಕೃಷಿಯನ್ನು ಮಾಡಿದ್ದಾರೆ. ಜೊತೆಗೆ 1 ಎಕರೆ ಮಾವಿನ ತೋಪು, ಬಳೆ, ಅರಿಶಿನ ಸೇರಿದಂತೆ ಅನೇಕ ಬಗೆಯ ಕೃಷಿ ಫಸಲು ತೆಗೆಯುತ್ತಾರೆ. ತರಕಾರಿ ಕೂಡ ಬೆಳೆಸುತ್ತಾರೆ. ತೊಗರಿಯನ್ನು ಹಾಕಿಕೊಂಡಿದ್ದಾರೆ. ಎಲ್ಲವೂ ಸಾವಯವ ಕೃಷಿ. ಕಳೆದ 20 ವರ್ಷಗಳಿಂದ ಸಾವಯವದಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಂಡಿರುವ ಈ ದಂಪತಿ ಹೊಸತನಕ್ಕೆ, ಹೊಸ ವಿಚಾರಗಳಿಗೆ ತಮ್ಮನ್ನು ತಾವು ಒಡ್ಡಿಕೊಂಡು ಸವಾಲುಗಳನ್ನು ಎದುರಿಸಿ ಗೆದ್ದಿದ್ದಾರೆ. ಕೃಷಿಯಲ್ಲಿ ನೆಮ್ಮದಿ ಮತ್ತು ಸಂತೃಪ್ತಿ ಇದೆ. ಇವರದ್ದು ಸಂಪೂರ್ಣ ಸಾವಯವ ಕೃಷಿ. ಯಾವುದೇ ರಾಸಾಯನಿಕಗಳ ಬಳಕೆ ಇಲ್ಲ. ಕೀಟನಾಶಕಗಳು ಇವರ ತೋಟದ ಗೇಟಿನೊಳಗೂ ಬರುವುದಿಲ್ಲ. ಒಟ್ಟಿನಲ್ಲಿ ನಿರ್ವಿಷ ಆಹಾರ ತಯಾರಿಕೆಯ ರಾಯಭಾರಿಗಳು ಈ ದಂಪತಿ. ಸ್ವಾವಲಂಬನೆ ಇವರ ಧ್ಯೇಯ. ಹೊರಗಿನಿಂದ ಯಾವುದೇ ಗೃಹೋಪಯೋಗಿ ವಸ್ತುವನ್ನು ಒಳಕ್ಕೆ ತರಬಾರದು. ನಾವೇ ನಮಗೆ ಬೇಕಾದಷ್ಟು ತಯಾರಿಸಿಕೊಳ್ಳಬೇಕು ಎಂಬ ಧ್ಯೇಯವನ್ನು ಇಟ್ಟುಕೊಂಡಿರುವ ಇವರು ತಮ್ಮದೇ ತೋಟದಲ್ಲಿ ಸಿಗುವ ಪದಾರ್ಥಗಳನ್ನು ದಿನವಹಿ ಬಳಕೆಗೆ ಬೇಕಾದ್ದನ್ನು ತಯಾರಿಸುತ್ತಾರೆ. ಸ್ನಾನದ ಸೋಪು, ಹಲ್ಲುಜ್ಜುವ ಪುಡಿ, ಕುಂಕುಮ, ಅರಿಶಿನ ಎಲ್ಲವನ್ನೂ ಇವರೇ ತಯಾರಿಸುತ್ತಾರೆ. ತುಮಕೂರು ಜಿಲ್ಲೆ ತೆಂಗಿಗೆ ಹೆಸರುವಾಸಿಯಾದರೂ ಇಲ್ಲಿ ಅಡುಗೆಗೆ ಕೊಬ್ಬರಿ ಎಣ್ಣೆ ಬಳಸುವವರ ಸಂಖ್ಯೆ ಇಂದಿಗೂ ಕಡಿಮೆ ಇದೆ. ಅಂಥದ್ದರಲ್ಲಿ ಸ್ವಯಂ ಕೊಬ್ಬರಿ ಎಣ್ಣೆಯನ್ನು ಕಳೆದ 20 ವರ್ಷಗಳಿಂದಲೂ ಬಳಸುತ್ತಿರುವ ಇವರು ಕೊಬ್ಬರಿ ಎಣ್ಣೆ ಅಡುಗೆಯಲ್ಲಿ ಬಳಸುವ ಕೆಲವು ತುಮಕೂರಿಗರಲ್ಲಿ ಇವರು ಒಬ್ಬರು ಎಂದರೆ ತಪ್ಪಾಗಲಾರದು. ದಿನನಿತ್ಯದ ಅಡುಗೆಗೆ ಬೇಕಾದ ತರಕಾರಿ ಇವರೇ ಬೆಳೆಸುತ್ತಾರೆ. ಇವರ ತೋಟದ ಬೇಲಿ ಸಾಲುಗಳಲ್ಲಿ ಬಗೆಬಗೆಯ ಖಾದ್ಯ ಸೊಪ್ಪುಗಳ ಭಂಡಾರವೇ ಇದೆ. ಬಾಳೆಮೋತಿ, ಬಾಳೆದಿಂಡು ಯಾವುದನ್ನು ವ್ಯರ್ಥವಾಗಿ ಎಸೆಯುವುದಿಲ್ಲ. ಎಲ್ಲದರಲ್ಲಿ ಇರುವ ಸಾರಸತ್ವವನ್ನು ಅರಿತಿದ್ದಾರೆ. ದಿನನಿತ್ಯದ ಅಡುಗೆಯಲ್ಲಿ ಇವೆಲ್ಲವನ್ನೂ ಬಳಸುವುದು ಇವರ ವಿಶೇಷ. ಮೌಲ್ಯವರ್ಧನೆಯನ್ನು ಮಾಡುತ್ತಿದ್ದಾರೆ. ಕೊಬ್ಬರಿ ಎಣ್ಣೆ ತಯಾರಿಸಲು ಇವರೇ ಗಾಣ ಇಟ್ಟುಕೊಂಡಿದ್ದಾರೆ. ಇನ್ನು ಇವರ ತೋಟದಲ್ಲಿ ಬೆಳೆಯುವ ಹಲವಾರು ಆಹಾರ ವಸ್ತುಗಳನ್ನು ಪುಡಿ ಮಾಡಿ ಮಾರಾಟ ಮಾಡಲು ಫ್ಲೋರ್ ಮಿಲ್ ಕೂಡ ಇದೆ. ಆದಷ್ಟು ಕೆಲಸಗಾರರ ಅವಲಂಬನೆ ಕಡಿಮೆ ಮಾಡಿಕೊಂಡು ತಾವೇ ಸ್ವತಃ ದುಡಿಮೆ ಮಾಡಿ ಮಿತವ್ಯಯತೆ ಸಾಧಿಸುವಲ್ಲಿ ಕೂಡ ಇವರು ಸಾಕಷ್ಟು ಪಳಗಿದ್ದಾರೆ. ಫಸಲು ಚೆನ್ನಾಗಿದೆ. ಮಾರುಕಟ್ಟೆ ವ್ಯವಸ್ಥೆಯೂ ಇದೆ. ಇವರದೇ ಆದ ಗ್ರಾಹಕ ಬಳಗವೂ ಇದೆ. ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಗ್ರಾಹಕರಿಗೆ ತಮ್ಮ ಉತ್ಪನ್ನ ತಲುಪಿಸುವ ವ್ಯವಸ್ಥೆಯನ್ನಿವರು ಮಾಡಿಕೊಂಡಿದ್ದಾರೆ. ಮೊದಲೆಲ್ಲ ಇವರು ಮನೆಗೆ ಬಂದ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ರವಿಕೆ ಹಣದ ಬದಲು ತಾವೇ ತಯಾರಿಸಿದ ಉತ್ಪನ್ನದ ಪ್ಯಾಕೆಟ್ ಕೊಡುವುದನ್ನು ವಾಡಿಕೆಯನ್ನಾಗಿಸಿದರು. ಇವರದೇ ತಯಾರಿಕೆಯ ಸೋಪು, ಅರಿಶಿನ ಪುಡಿ, ಕುಂಕುಮ ಪುಡಿಯನ್ನು ಹೀಗೆ ಸ್ವೀಕರಿಸಿ ಬಳಸಿ ಮಂದಿ ಚೆನ್ನಾಗಿದೆ, ನಮಗೆ ಇನ್ನಷ್ಟು ಬೇಕು ಎಂಬ ಬೇಡಿಕೆ ಇಡಲಾರಂಭಿಸಿದ ಮೇಲೂ ಅದು ಒಂದು ಉದ್ದಿಮೆಯಾಗಿ ಮಾರ್ಪಟ್ಟಿತು. ಕೊರೋನಾಗೆ ಮೊದಲು ಇವರದೇ ದೇಸಿ ಉತ್ಪನ್ನಗಳ ಮಾರಾಟ ಮಳಿಗೆಯು ಬೆಂಗಳೂರು ನಗರದಲ್ಲಿತ್ತು. ಚೆನ್ನಾಗಿಯೇ ನಡೆಯುತ್ತಿತ್ತು. ಕೊರೋನಾ ನಂತರದಲ್ಲಿ ಅದು ಸದ್ಯಕ್ಕೆ ಸ್ಥಗಿತಗೊಂಡಿದೆ. ಸಾವಯವ ಕೃಷಿ ಪ್ರಯೋಗ ಪರಿವಾರ. ತೀರ್ಥಹಳ್ಳಿಯ ಸಾವಯವ ಕೃಷಿ ಸಾಧಕ ಪುರುಷೋತ್ತಮ ರಾಯರು ಸ್ಥಾಪಿಸಿದ್ದ ಈ ಬಳಗದಲ್ಲಿ ನಯನ ಅವರ ಪತಿ ಆನಂದ್ ಇದ್ದಾರೆ. ಅವರು ಪ್ರಸ್ತುತ ಗುಬ್ಬಿಯಲ್ಲಿ ಅದರ ಪ್ರವರ್ತಕರಾಗಿದ್ದಾರೆ. ನಿಸರ್ಗ ಕೃಷಿ ಪ್ರಯೋಗ ಪರಿವಾರ ಎಂಬ ಹೆಸರಿನಲ್ಲಿ ಸ್ಥಳೀಯವಾಗಿ ಸಾವಯವ ಉತ್ಪನ್ನಗಳ ಮಾರಾಟ, ಮೌಲ್ಯವರ್ಧನೆ ಮುಂತಾದ ಚಟುವಟಿಕೆಗಳನ್ನು ತೊಡಗಿಸಿಕೊಂಡು ಸಾವಯವ ಉತ್ಪನ್ನಗಳ ಮಹತ್ವ ಮತ್ತು ಅಗತ್ಯತೆಯನ್ನು ಎಲ್ಲ ಕೃಷಿಕರಿಗೆ ಸಾರುವ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ. ಬಾಳೆಕಾಯಿ ಹುಡಿ ತಯಾರಿಕೆ ಇದು ಇವರ ಇನ್ನೊಂದು ಸಾಹಸ. ಅಡಿಕೆ ಪತ್ರಿಕೆಯ ಸಂಪಾದಕರ ಶ್ರೀ ಪಡ್ರೆಯವರ ಪ್ರೋತ್ಸಾಹದ ಮೇರೆಗೆ ಬಾಳೆಕಾಯಿಯನ್ನು ಒಣಗಿಸಿ ಪುಡಿ ಮಾಡುವ ವಿಧಾನವನ್ನು ಕೇರಳದ ಒಬ್ಬ ಸಂಪನ್ಮೂಲ ವ್ಯಕ್ತಿಯಿಂದ ಕಲಿತುಕೊಂಡ ಇವರು
ಅದನ್ನು ಯಶಸ್ವಿಯಾಗಿ ಮಾಡುವಲ್ಲಿ ಸಫಲರಾಗಿದ್ದಾರೆ ಕೂಡ. ಬಾಳೆಕಾಯಿಯಲ್ಲಿ ನಾರಿನಂಶ ಜಾಸ್ತಿ ಇರುವ ಕಾರಣ ಆರೋಗ್ಯಕ್ಕೆ ಉತ್ತಮ. ಜೊತೆಗೆ ಎಲ್ಲ ಬಗೆಯ ಹಿಟ್ಟು ಜೊತೆ ಮಿಶ್ರಣ ಮಾಡಿ ಅಡುಗೆಯಲ್ಲಿ ಬಳಸಬಹುದಾಗಿದೆ. ರೊಟ್ಟಿ, ದೋಸೆ ಸೇರಿದಂತೆ ಎಲ್ಲ ಬಗೆಯ ಆಹಾರ ತಯಾರಿಕೆಗೂ ಇದು ಒಗ್ಗುತ್ತದೆ. ಕೇರಳ ರಾಜ್ಯದಲ್ಲಿ ಕುಟುಂಬಶ್ರೀ ಅಡಿಯಲ್ಲಿ ಇಂತಹ ಘಟಕಗಳು ಅನೇಕ ಇದ್ದಾವೆ. ಇಲ್ಲಿಯೂ ಇದನ್ನು ಪ್ರಾಯೋಗಿಕವಾಗಿ ಮಾಡಬಹುದಾಗಿದೆ. ಬಾಳೆಕಾಯಿ ಹುಡಿ ತಯಾರಿಕೆ. ಇವರು ಕೃಷಿಯ ಕುರಿತಾದ ಲೇಖನಗಳನ್ನು ಬರೆಯುತ್ತಾರೆ. ಶಿವರಾಮ ಫೈಲೂರು ಅವರು ನಡೆಸಿಕೊಡುವ ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಆಯ್ಕೆಯಾದ ಇವರು ಕೃಷಿ ಬರಹಗಳನ್ನು ಹೇಗೆ ಬರೆಯುವುದು ಎಂಬುದರ ಕುರಿತು ತಜ್ಞ ತರಬೇತಿಯನ್ನು ಪಡೆದಿದ್ದಾರೆ ಮಾತ್ರವಲ್ಲ, ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ಇವರು ಬರೆದ 50ಕ್ಕೂ ಹೆಚ್ಚು ಲೇಖನಗಳು ನಾಡಿನ ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಕೃಷಿಯಲ್ಲಿ ಆಸಕ್ತಿ ಮತ್ತು ಹೊಸದನ್ನು ಸಾಧಿಸುವ ಹುಮ್ಮಸ್ಸು ಇದ್ದರೆ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ನಯನ ಮತ್ತು ಆನಂದ್ ದಂಪತಿ ಮಾದರಿ ಎನಿಸುತ್ತಾರೆ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.